ಮಾರ್ಕಂಡೇಯ ಪುರಾಣದಲ್ಲಿ ಮದಾಲಸ ಅಲರ್ಕನಿಗೆ ಗೃಹಸ್ಥನ ಧರ್ಮಗಳೇನು ಅದನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾಳೆ. ದತ್ತಾತ್ರೇಯನ ಮಹಾತ್ಮೆಯಲ್ಲಿ ಇದನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಈ ಒಬ್ಬ ಗೃಹಸ್ಥನಿಗೆ ನಿತ್ಯ ನೈಮಿತ್ತಿಕ ಕಾಮ್ಯ ಈ ಕರ್ಮಗಳು ಮಾಡ್ಕೊಂಡು ಹೋಗ್ಬೇಕು ಅವನು. ಅದರಲ್ಲಿ ಶ್ರಾದ್ದ ಅನ್ನೋದು ಬಹಳ ಮುಖ್ಯವಾದದ್ದು, ಪಿತೃಗಳ ಆರಾಧನೆ ಅಂತ ಹೇಳ್ತಾ ತಿಳಿಸ್ಕೊಂಡು ಬಂದ್ಲು. ಆ ಪಿತೃಗಳ ಆರಾಧನೆ ಶ್ರಾದ್ದದಿಂದ ಯಾರ್ಯಾರಿಗೆ ತೃಪ್ತಿ ಆಗತ್ತೆ ಅದನ್ನೆಲ್ಲ ತಿಳಿಸ್ಕೊಂಡು ಬಂದ್ಲು. ಇನ್ನು ಈ ಶ್ರಾದ್ದವನ್ನ ಯಾವತ್ತು ಮಾಡಬೇಕು? ಶ್ರಾದ್ದವನ್ನ ಪಿತೃಗಳ ಆರಾಧನೆಯನ್ನ ಕೇವಲ ತಂದೆ ತಾಯಿ ಸತ್ತ ದಿನ ಮಾತ್ರ ಮಾಡುವಂಥದ್ದಲ್ಲ, ಇನ್ನೂ ಕೆಲವು ದಿನಗಳು ಮಾಡಬೇಕು ಅಂತ ಹೇಳ್ಕೊಂಡ್ಬರ್ತಾಳೆ. ಅದು ಯಾವ್ಯಾವಾಗ ಅಂತ ಹೇಳಿದ್ರೆ, ಕಾರ್ಯಂ ಶ್ರಾದ್ದ ಅಮಾವಾಸ್ಯಾಂ ಮಾಸಿ ಮಾಸ್ ಯುಡುಪಕ್ಷಯೇ, ಪ್ರತಿ ಅಮಾವಾಸ್ಯೆಯಂದು ವಿಶೇಷವಾಗಿ ಶ್ರಾದ್ದವನ್ನ ಮಾಡಬೇಕು. ಇಲ್ಲಿ ಶ್ರಾದ್ದ ಅಂತ ಹೇಳಿದ್ರೆ ಪಿಂಡದಾನವನ್ನ ಮಾಡುವಂತಹದ್ದು ಒಂದು ರೀತಿ ಶ್ರಾದ್ದ, ಅಥವಾ ತಿಲತರ್ಪಣವನ್ನು ಕೊಡುವಂತಹದ್ದು ಇನ್ನೊಂದು ರೀತಿ ಶ್ರಾದ್ದ, ಅಥವಾ ಬ್ರಾಹ್ಮಣರಿಗೆ ಪಿತೃ ಉದ್ದೇಶೇನ ತಾನು ಭೋಜನವನ್ನ ಹಾಕುವಂತಹದ್ದು, ಅಥವಾ ಅವರಿಗೆ ಆಮದ್ರವ್ಯ ಅಂತ ಹೇಳಿದ್ರೆ ಭೋಜನಕ್ಕೆ ಏನು ಸಾಮಗ್ರಿಗಳು ಬೇಕು ಆ ಎಲ್ಲ ಸಾಮಗ್ರಿಗಳನ್ನು ಅವರಿಗೆ ಕೊಡುವಂತಹದ್ದು. ಈ ರೀತಿ ಅನೇಕ, ಅಥವಾ ಪವಮಾನ ಸೂಕ್ತ ಪಾರಾಯಣವನ್ನು ಮಾಡುವಂತಹದ್ದು ಮಂತ್ರಶ್ರಾದ್ದ. ಹೀಗೆ ಅನೇಕ ವಿಧವಾದ ಶ್ರಾದ್ದವನ್ನು ತಿಳಿಸ್ಕೊಂಡು ಹೋಗ್ತಾರೆ. ಅದರಲ್ಲಿ ಯಥಾಶಕ್ತಿ ವ್ಯಕ್ತಿ ತಾನು ಅಮಾವಾಸ್ಯೆಯ ದಿನ ಶ್ರಾದ್ದವನ್ನು ಮಾಡಬೇಕು. ವಿಶೇಷವಾಗಿ ಇಂದು ತಿಲತರ್ಪಣಾದಿಗಳನ್ನು ಕೊಡುವುದು ರೂಢಿಯಲ್ಲಿರುವಂತಹದ್ದು. ಹಾಗೆಯೇ ತಥಾ ಅಷ್ಟಕದಲ್ಲಿ ತಾನು ಶ್ರಾದ್ದವನ್ನ ಮಾಡಬೇಕು. 3 ದಿನ ಬರುವಂತಹದ್ದು ಅಷ್ಟಕ. ಅಲ್ಲಿಯೂ ಕೂಡ ಪಿತೃಗಳ ಶ್ರಾದ್ದವನ್ನ ಮಾಡಬೇಕು. ಇಲ್ಲಿ ಶ್ರಾದ್ದ ಮಾಡುವಂತಹದ್ದು ಅಂದ್ರೆ ಬ್ರಾಹ್ಮಣರಿಗೆ ಭೋಜನಕ್ಕೆ ಏನು ಬೇಕು ಅದನ್ನ ಕೊಡುವಂತಹದ್ದು. ಹಾಗೆಯೇ ಎಲ್ಲಕ್ಕಿಂತ ಮುಖ್ಯವಾಗಿ ವಿಶಿಷ್ಟರಾದ ಬ್ರಾಹ್ಮಣರು ಮನೆಗೆ ಬಂದರು ಅಂತ ಹೇಳಿದ್ರೆ, ಯೋಗ್ಯರಾದ ಬ್ರಾಹ್ಮಣರು ಯಾವಾಗ ಸಿಗ್ತಾರೆ ಅವಾಗ ಶ್ರಾದ್ದ ಮಾಡಬೇಕು ಅಂತ ಹೇಳ್ತಾರೆ. ವಿಶಿಷ್ಟರಾದ ಬ್ರಾಹ್ಮಣರು ಸಿಕ್ಕಿದಾಗ ಮಾಡಬೇಕು. ಸೂರ್ಯಚಂದ್ರರ ಗ್ರಹಣ ಕಾಲದಲ್ಲಿ ಅವಶ್ಯವಾಗಿ ಶ್ರಾದ್ದವನ್ನ ಮಾಡಬೇಕು. ಇಲ್ಲೆಲ್ಲ ಶ್ರಾದ್ದ ಅಂತ ಹೇಳಿದ್ರೆ ಒಂದು ಹಿರಣ್ಯ ಶ್ರಾದ್ದ ಅಥವಾ ತಿಲತರ್ಪಣ ಮುಂತಾದವುಗಳನ್ನು ಕೊಡುವಂತಹದ್ದು. ಇನ್ನು ಸಂಕ್ರಮಣದಲ್ಲಿ, ಉತ್ತರಾಯಣ ದಕ್ಷಿಣಾಯನ ಪುಣ್ಯಕಾಲದಲ್ಲಿ, ವ್ಯತಿಪಾತ, ವೈಧೃತಿ ಮುಂತಾದವುಗಳಲ್ಲಿ ತಾನು ಶ್ರಾದ್ದವನ್ನು ಮಾಡಬೇಕು. ಹಾಗೆ ಪಿತೃಪಕ್ಷದಲ್ಲಿ 15 ದಿನ ಶ್ರಾದ್ದವನ್ನು ಮಾಡಬೇಕು. ಇಷ್ಟೆಲ್ಲ ಆಗಿ ಇದನ್ನ ಷಣ್ಣವತಿ ಅಂತ ಕರೀತಾರೆ. 96 ದಿನ ವರ್ಷದಲ್ಲಿ ಮಾಡಬೇಕಾದದ್ದು. ಅದಲ್ಲದೆ ಇನ್ನು ಹೇಳ್ತಾರೆ, ಈ ಶ್ರಾದ್ದ ಅನ್ನುವಂತಹದ್ದು ಎಲ್ಲ ಒಂದು ವಿಷಯದಲ್ಲೂ ಕೂಡ ಇದು ಪರಿಹಾರಕವಾಗಿರುವಂತಹದ್ದು. ಅಂದ್ರೆ ಒಬ್ಬ ವ್ಯಕ್ತಿಗೆ ಏನು ಕೆಟ್ಟ ಸ್ವಪ್ನ ಬಿತ್ತು, ಆ ಕೆಟ್ಟ ಸ್ವಪ್ನದ ಶಾಂತಿಗಾಗಿ ತಾನು ಶ್ರಾದ್ದವನ್ನ ಮಾಡಬಹುದು. ಅಥವಾ ಜನ್ಮ ನಕ್ಷತ್ರದಿದ್ದನ್ನ ಶ್ರಾದ್ದವನ್ನ ಮಾಡಬೇಕು ಅಂತ ಹೇಳ್ತಾರೆ, ಅವತ್ತು ಶ್ರಾದ್ದವನ್ನ ಮಾಡಬಹುದು. ಇದು ವಿಶಿಷ್ಟವಾದಂತಹ ಶ್ರೋತ್ರಿಯರು ಸಿಕ್ಕಿದಾಗ ತಾನು ಶ್ರಾದ್ದವನ್ನ ಮಾಡಬೇಕು ಅಂತ ಹೇಳ್ತಾ, ನಿಜವಾಗ್ಲೂ ಶ್ರಾದ್ದ ಅಂತ ಹೇಳಿದ್ರೆ ಅದರಲ್ಲಿ ಒಂದೇನು ಅಂದ್ರೆ ಪಿಂಡದಾನವನ್ನ ಮಾಡುವುದು. ಆ ಪಿಂಡದಾನಕ್ಕಿಂತಲೂ ಮುಖ್ಯ ಏನು ಅಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಭೋಜನವನ್ನ ಹಾಕುವುದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಆದ್ರೆ ಬ್ರಾಹ್ಮಣರಿಗೆ ಭೋಜನ ಹಾಕುವುದು ಅಂತ ಹೇಳಿದ್ರೆ ಎಷ್ಟು ಬ್ರಾಹ್ಮಣರು, ನಾನು ಊರ ಬ್ರಾಹ್ಮಣರನ್ನೆಲ್ಲ ಕರೆದು ಭೋಜನವನ್ನ ಹಾಕುವುದು ಶ್ರಾದ್ದದಲ್ಲಿ ಹೇಳುವುದಿಲ್ಲ. ನಿಜವಾಗಿಯೂ ಕೂಡ ಶ್ರಾದ್ದದಲ್ಲಿ ಭೋಜನ ಹಾಕುವುದು ಬ್ರಾಹ್ಮಣರಿಗೆ ಅಂತ ಹೇಳಿದ್ರೆ 2 ಸ್ಥಾನಕ್ಕೆ, ವಿಶ್ವೇ ದೇವಸ್ಥಾನ, ಪಿತೃಸ್ಥಾನ ಅಂತ. ಆ ವಿಶ್ವೇ ದೇವತೆಗಳ ಪ್ರತಿನಿಧಿಯಾಗಿ ಬ್ರಾಹ್ಮಣರನ್ನು ಕೂರಿಸಿ ಅವರಲ್ಲಿ ವಿಶ್ವೇ ದೇವತೆಗಳನ್ನು ಆವಾಹನೆ ಮಾಡುವಂತಹದ್ದು. ಹಾಗೆಯೇ ಪಿತೃಗಳ ಪ್ರತಿನಿಧಿಯಾಗಿ ಬ್ರಾಹ್ಮಣರನ್ನು ಕೂರಿಸಿ ಅವರಲ್ಲಿ ಪಿತೃದೇವತೆಗಳನ್ನು ಆವಾಹನೆ ಮಾಡುವಂತಹದ್ದು. ಅಲ್ಲಿ ಎಷ್ಟು ಬ್ರಾಹ್ಮಣರನ್ನು ಕೂರಿಸಬೇಕು ಅಂತ ಹೇಳಿದ್ರೆ, ಹೆಚ್ಚು ಅಂತ ಹೇಳಿದ್ರೆ ವಿಶ್ವೇ ದೇವಸ್ಥಾನದಲ್ಲಿ 2, ಹಾಗೆಯೇ ಪಿತೃಸ್ಥಾನದಲ್ಲಿ 3. ಸಾಮಾನ್ಯ ಅಂದ್ರೆ ವಾರ್ಷಿಕ ಸಾಂವತ್ಸರಿಕ ಶ್ರಾದ್ದ ಆ ರೀತಿ ಹೇಳ್ಕೊಂಡು ಹೋಗ್ತಾರೆ. ಇದು ಹೆಚ್ಚು ಅಂತ ಹೇಳಿದ್ರೆ, ಆದ್ರೆ ವಾಸ್ತವಿಕವಾಗಿ ಇಷ್ಟು ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿದ್ರೆ ಕಡೆಗೆ ವಿಶ್ವೇ ದೇವಸ್ಥಾನಕ್ಕೊಬ್ಬರನ್ನ, ಪಿತೃಸ್ಥಾನಕ್ಕೊಬ್ಬರನ್ನ, ಹೀಗೆ 2 ಬ್ರಾಹ್ಮಣರನ್ನ ಕೂರಿಸಬಹುದು ಅಂತ ಹೇಳ್ತಾರೆ. ಎಂಥ ಬ್ರಾಹ್ಮಣರನ್ನ, ಅದಕ್ಕೆ ಆ ಬ್ರಾಹ್ಮಣರು ಎಂಥವ್ರಾಗಿರ್ಬೇಕು ಆ ನಿಯಮಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಯಾರ್ಯಾರು ಕಂಡುಕೊಂಡವರನ್ನೆಲ್ಲ ಕೂರಿಸ್ಲಿಕ್ಕಿಲ್ಲ ಬ್ರಾಹ್ಮಣರನ್ನ ಅಂತ ಹೇಳ್ತಾ, ವಿಶಿಷ್ಟ ಶ್ರೋತ್ರಿಯ, ಯಾರು ಒಳ್ಳೆ ಶ್ರೋತ್ರಿಯನಾದ ಬ್ರಾಹ್ಮಣನಾಗಿದ್ದಾನೆ ಅಂದ್ರೆ ಬ್ರಾಹ್ಮಣನಿಗೆ ಉಚಿತವಾದ ಕರ್ತವ್ಯಗಳೇನಿದೆ ಆ ಕರ್ತವ್ಯಗಳನ್ನು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತಹ ವ್ಯಕ್ತಿಗೆ, ಒಳ್ಳೆ ವೇದಾಂತಗಳನ್ನು ತಿಳಿದಿರುವಂತಹ ವ್ಯಕ್ತಿಗೆ, ಅಥವಾ ಯಾರು ಒಳ್ಳೆ ಕೇಳಿ ತಿಳ್ಕೊಂಡಿದ್ದಾನೆ, ಒಳ್ಳೆ ಜ್ಞಾನ ಉಳ್ಳವನಾಗಿದ್ದಾನೆ ಅವನಿಗೆ, ಅಥವಾ ಯಾರು ಒಳ್ಳೊಳ್ಳೆ ವ್ರತಗಳನ್ನ ಮಾಡ್ತಾ ಇದ್ದಾನೆ, ಏಕಾದಶಿ, ಚಾತುರ್ಮಾಸ್ಯ ಮುಂತಾದ ವ್ರತಾಚರಣೆಗಳನ್ನ ಮಾಡ್ತಾ ಇದ್ದಾನೆ ಅಂತಹ ಬ್ರಾಹ್ಮಣರನ್ನ. ಅಷ್ಟಲ್ಲದೆ
ಯಾರು ಷಡಂಗವಿತ್ ಅಂದ್ರೆ ವ್ಯಾಕರಣ, ತರ್ಕ, ಇದು ಈ ಷಡಂಗ ಸಹಿತವಾದ ವೇದವನ್ನ ಯಾರು ಅಧ್ಯಯನ ಮಾಡಿದ್ದಾನೆ ಅಂಥ ವ್ಯಕ್ತಿಯನ್ನ, ಇಂಥವರೆಲ್ಲ ಸಿಗದೇ ಇದ್ದ ಪಕ್ಷದಲ್ಲಿ ನಂತರ ತನ್ನ ಮಗಳ ಮಗನನ್ನ ಅಥವಾ ಒಳ್ಳೆ ಪುರೋಹಿತರನ್ನ ಅಥವಾ ತನ್ನ ಅಳಿಯನನ್ನ ಇಂಥವರನ್ನೆಲ್ಲ ಅಲ್ಲಿ ಕೂರಿಸಬಹುದು ಅಂತ ಹೇಳ್ತಾರೆ. ಅಥವಾ ಮಾವನನ್ನ, ಹೆಣ್ಣು ಕೊಟ್ಟ ಮಾವನನ್ನ, ಇವರನ್ನೆಲ್ಲರೂ ಕೂಡ ತಾನಲ್ಲಿ ಕೂಡಿಸಬಹುದು. ಅಥವಾ ತನ್ನ ಸೋದರ ಮಾವನನ್ನ. ಆದ್ರೆ ಒಂದೇನೆಂದ್ರೆ ಇವರೆಲ್ಲರೂ ಕೂಡ ಸಂಧ್ಯಾ ವಂದನೆ ಮುಂತಾದವುಗಳನ್ನ ಮಾಡುವವರಾಗಿರ್ಬೇಕು, ಅಂತವರನ್ನ ಕೂರಿಸಬಹುದು ತಾನು ಅಂತ ಹೇಳ್ತಾರೆ. ಇನ್ಯಾರು ಇವ್ರ್ಯಾರು ಅಂದ್ರೆ ಒಳ್ಳೆಯ ಬ್ರಾಹ್ಮಣರನ್ನ ತಿಳಿಸಿದ್ರು, ಅವರು ಸಿಗದೇ ಇದ್ರೆ ತನ್ನ ಬಂಧುಗಳನ್ನ ಹೇಳಿದ್ರು. ಇನ್ಯಾರು ಅಂತ ಹೇಳಿದ್ರೆ ಅಂತವರು ಸಿಗದೇ ಇದ್ರೆ ಕಡೆ ಪಕ್ಷ ಯಾರು ತಂದೆ ತಾಯಂದರ ಶುಶ್ರೂಷೆಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತಹ ವ್ಯಕ್ತಿ, ತಂದೆ ತಾಯಂದರ ಶುಶ್ರೂಷೆಯನ್ನ ಮಾಡ್ತಾ ಇರುವಂತಹ ವ್ಯಕ್ತಿ, ಹಾಗೆ ಇನ್ನು ತನ್ನ ಶಿಷ್ಯರು, ಸಂಬಂಧಿಗಳು, ಇವರನ್ನ ಆ ಸ್ಥಾನದಲ್ಲಿ ಕೂರಿಸಬಹುದು ಅಂತ ಹೇಳ್ತಾರೆ. ಆದರೆ ಎಚ್ಚರಿಕೆ ವಹಿಸಬೇಕಾದದ್ದು ಏನಂತ ಹೇಳಿದ್ರೆ ಕೆಲವರನ್ನ ಕೂರಿಸಬಾರದಲ್ಲಿ ಅಂತ. ಇವರಲ್ಲಿ ಇಂಥ ವ್ಯಕ್ತಿಗಳಲ್ಲಿಯೂ ಕೂಡ ಕೆಲವರನ್ನು ಕೂರಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾರನ್ನ ಅಂತ ಹೇಳಿದ್ರೆ ಯಾರು ಅವಕೀರ್ಣ ಅಂತ ಹೇಳಿದ್ರೆ ತನ್ನ ವರ್ಣಾಶ್ರಮ ಧರ್ಮವನ್ನ ಪಾಲನೆ ಮಾಡ್ತಾ ಇಲ್ಲ, ಬ್ರಹ್ಮಚಾರಿಯಾಗಿ ಮದುವೆ ಆಗಿಲ್ಲ ಆದ್ರೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಾ ಇಲ್ಲ, ಮದುವೆ ಆಗಿದ್ದಾನೆ ಆದ್ರೆ ಗಾರ್ಹಸ್ಥ್ಯ ಧರ್ಮ ಏನಿದೆ ಅದನ್ನ ಪಾಲನೆ ಮಾಡ್ತಾ ಇಲ್ಲ. ಈ ರೀತಿ ಮದುವೆ ಆದ್ರೂ ಪ್ರಯೋಜನ ಇಲ್ಲ, ಬ್ರಹ್ಮಚಾರಿ ಆಗಿದ್ರೂ ಪ್ರಯೋಜನ ಇಲ್ಲ, ಬ್ರಾಹ್ಮಣನಾಗಿದ್ದು ಏನು ಮಾಡ್ತಾ ಇಲ್ಲ. ಇಂಥ ವ್ಯಕ್ತಿಗಳೇನಿದ್ದಾರೆ ಇವರನ್ನ ಕೂರಿಸಬಾರದು ಅಂತ ಹೇಳ್ತಾರೆ. ಶ್ರಾದ್ದದಲ್ಲಿ ಭೋಜನಕ್ಕೆ ಇಂಥವರನ್ನು ಕೂರಿಸಬಾರದು, ಅದರಿಂದ ಪಿತೃದೇವತೆಗಳು ಕೋಪಿಷ್ಠರಾಗ್ತಾರೆ, ಕೋಪಗೊಂಡು ಶಾಪ ಕೊಟ್ಟು ಹೋಗ್ತಾರೆ ಅಂತ. ಹಾಗೆ ಯಾರು ರೋಗಿಷ್ಠನಾಗಿದ್ದಾನೆ ಅವನನ್ನು ಕೂರಿಸಬಾರ್ದು. ಹಾಗೆಯೇ ಯಾರಿಗೆ ಅಂಗವೈಕಲ್ಯ ಇದೆ ಅವನನ್ನು ಕೂರಿಸಬಾರದು. ಬರೀ ಅಂಗವೈಕಲ್ಯ ಮಾತ್ರ ಅಲ್ಲ, ಯಾರಿಗೆ ಅತ್ಯಂಗ ಅಂದ್ರೆ ಹೆಚ್ಚು ಅಂಗಗಳಿದೆ ಅವನನ್ನು ಕೂರಿಸಬಾರದು ಶ್ರಾದ್ದದಲ್ಲಿ ಭೋಜನಕ್ಕೆ ಅಂತ ಹೇಳ್ತಾರೆ. ಹಾಗೆ ಪೌನರ್ಭವ ಅಂತ ಹೇಳಿದ್ರೆ ಯಾವ ಹೆಣ್ಣು 2 ಸಲ ಮದುವೆ ಆಗ್ತಾಳೆ, ಒಂದು ಸಲ ಮದುವೆಯಾಗಿ ಆ ಗಂಡನನ್ನ ಸತ್ತೋಗಿದ ಮೇಲೋ ಅಥವಾ ಬಿಟ್ಟು ಏನೋ ಮಾಡಿ ಇನ್ನೊಬ್ಬನನ್ನ ಮದುವೆ ಆಗ್ತಾಳೆ, ಅಂತಹ 2 ಸಲ ಮದುವೆಯಾದಂತಹ ಹೆಣ್ಣಿನಲ್ಲಿ ಯಾರು ಹುಟ್ಟಿ ಬರ್ತಾನೆ ಅವನಿಗೆ ಪೌನರ್ಭವ ಅಂತ ಹೇಳ್ತಾರೆ. ಅವನನ್ನು ಶ್ರಾದ್ದದಲ್ಲೆಲ್ಲ ಕೂರಿಸಬಾರದು ಅಂತ ಹೇಳ್ತಾರೆ, ಅವನು ಶ್ರೇಷ್ಠನಾದವನಲ್ಲ ಅಂತ. ಹಾಗೆ ಹೇಳ್ತಾರೆ ಕಾಣಹ ಅಂತ ಹೇಳಿದ್ರೆ ಯಾರಿಗೆ ಕಣ್ಣು ಕಾಣುವುದಿಲ್ಲ ಅಂತಹ ವ್ಯಕ್ತಿಯನ್ನು ಕೂರಿಸಬಾರದು ಶ್ರಾದ್ದದಲ್ಲಿ ಅಂತ ಹೇಳ್ತಾರೆ. ಹಾಗೆಯೇ ಯಾರು ಕುಂಡ ಅಂತ ಹೇಳಿದ್ರೆ ಗಂಡ ಬದುಕಿದ್ದಾನೆ, ಗಂಡ ಇರಬೇಕಾದ್ರೇನೆ ಒಬ್ಳು ಹೆಣ್ಣು ಇನ್ನೊಬ್ಬನಿಂದ ತಾನು ಗರ್ಭಿಣಿ ಆದ್ಲು ಅಂತ ಹೇಳಿದ್ರೆ, ಅಂದ್ರೆ ಗಂಡನಲ್ಲದವನಿಂದ ಗರ್ಭಿಣಿ ಆದ್ಲು ಅಂದ್ರೆ ಆ ಮಗ ಏನಿದ್ದಾನೆ ಇವನನ್ನು ಕುಂಡ ಅಂತ ಕರೀತಾರೆ. ಇವನು ಯೋಗ್ಯ ಅಲ್ಲ ಅಂತ ಹೇಳ್ತಾರೆ, ಶ್ರಾದ್ದದಲ್ಲಿ ಕೂರಿಸ್ಲಿಕ್ಕೆ ಇವನು ಕೂಡ ಯೋಗ್ಯನಲ್ಲ ಇಂಥವನು ಅಂತ. ಹಾಗೆಯೇ ಗೋಲಹ ಅಂತ ಹೇಳ್ತಾರೆ. ಗೋಲಹ ಅಂತ ಹೇಳಿದ್ರೆ ಗಂಡ ಸತ್ತೋದ, ವಿಧವೆ ಆದ್ಲು, ವಿಧವೆಯಾಗಿ ಎಷ್ಟೋ ವರ್ಷದ ಮೇಲೆ ಮತ್ತೆ ಗರ್ಭಿಣಿ ಆದ್ಲು. ಅಂದ್ರೆ ಇದು ಗಂಡನಿಂದ ಗರ್ಭಿಣಿ ಆದದ್ದಲ್ಲ, ಬೇರೆ ಯಾವುದೋ ಒಂದು ಅನೈತಿಕ ಸಂಬಂಧದಿಂದ ಆದದ್ದು. ಅಂಥ ಒಬ್ಬ ಮಗ, ಅಂತ ಹುಡುಗ ಏನಿದ್ದಾನೆ ಇವನು ಶ್ರಾದ್ದಕ್ಕೆ ಯೋಗ್ಯನಾದವನಲ್ಲ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಹಾಗೆಯೇ ಯಾರು ಮಿತ್ರರಿಗೆ ಮೋಸ ಮಾಡಿದ್ದಾನೆ, ಕೆಟ್ಟ ಉಗುರು ಉಳ್ಳವನಾಗಿದ್ದಾನೆ, ಕುಷ್ಠರೋಗ ಉಳ್ಳವನಾಗಿದ್ದಾನೆ, ಹಾಗೆಯೇ ಹಲ್ಲಿನ ರೋಗ ಉಳ್ಳವನಾಗಿದ್ದಾನೆ, ಮತ್ತೆ ಯಾರು ಸರಿಯಾಗಿ ಆಕಾರವೇ ಇಲ್ಲ ಅಂತಹ ವ್ಯಕ್ತಿ, ಯಾರು ತಂದೆ ಶಾಪಕ್ಕೊಳಗಾಗಿದ್ದಾನೆ, ತಂದೆ ತಾಯಿ ಮುಂತಾದವರ ಶಾಪಕ್ಕೆ ಒಳಗಾಗಿದ್ದಾನೆ, ಕಳ್ಳತನವನ್ನ ಮಾಡ್ತಾ ಇದ್ದಾನೆ, ಹಾಗೆ ಚಾಡಿಕೋರನಾಗಿದ್ದಾನೆ, ಯಾರು ಹೆಣ್ಣನ್ನ ದ್ವೇಷ ಮಾಡ್ತಾನೆ ಅಂತಹ ವ್ಯಕ್ತಿ, ಹಾಗೆಯೇ ಯಾರು ಗುರುಗಳನ್ನ ತಂದೆ ತಾಯಂದಿರನ್ನ ದ್ವೇಷ ಮಾಡ್ತಾನೆ ಅಂತಹ ವ್ಯಕ್ತಿ, ಇನ್ನು ಯಾರು ದುಡ್ಡಿಗಾಗಿ ತಾನು ಅಧ್ಯಾಪನ ವೃತ್ತಿಯನ್ನ ಮಾಡ್ತಾನೆ, ಅಂದ್ರೆ ಅಧ್ಯಾಪಕನಾಗಿ ದುಡ್ಡು ಸಂಬಳಕ್ಕೋಸ್ಕರ ಅಂತಹ ವ್ಯಕ್ತಿ, ಹಾಗೆಯೇ ಪರದುಷ್ಟಾಪತಿ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಈಗಾಗಲೇ ಒಂದ್ಸಲ ಮದುವೆ ಆಗಿದ್ದಾಳೆ, ಒಂದು ಸಲ ಮದುವೆಯಾದವಳ ಹೆಣ್ಣನ್ನ ಮತ್ತೆ 2ನೇ ಸಲ ಮದುವೆ ಆಗ್ತಾನೆ ಇಂಥವನು. ಹಾಗೆ ಯಾರು ವೇದದ ಒಂದು ಚೂರು ಏನೂ ಬರುವುದಿಲ್ಲ, ವೇದಾಧ್ಯಯನವೇ ಇಲ್ಲ, ಒಂದು ಸೂಕ್ತವೂ ವೇದದ ಮಂತ್ರವೂ ಬರುವುದಿಲ್ಲ ಅಂಥ ವ್ಯಕ್ತಿ, ಯಾರು ಅಗ್ನಿಯ ಉಪಾಸನೆಯನ್ನ ಮಾಡ್ತಾ ಇಲ್ಲ ಅಂಥ ವ್ಯಕ್ತಿ, ಹಾಗೆ ಯಾರು ಶೂದ್ರ ಸ್ತ್ರೀಯನ್ನು ಮದುವೆ ಆಗಿದ್ದಾನೆ ಅಂತಹ ಬ್ರಾಹ್ಮಣ, ಇನ್ನು ಯಾರು ಕೆಟ್ಟ ಕೆಟ್ಟ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂಥವರು, ಇವರೆಲ್ಲರೂ ಕೂಡ ಶ್ರಾದ್ದದಲ್ಲಿ ಭೋಜನಕ್ಕೆ ಏನ ವಿಶ್ವೇ ದೇವಸ್ಥಾನ ಪಿತೃಸ್ಥಾನ ಇದೆ
ಅಲ್ಲಿ ಭೋಜನವನ್ನ ಮಾಡಿಸ್ಲಿಕ್ಕೆ ಅನರ್ಹರಾದವರು ಅಂತ ಹೇಳ್ತಾರೆ. ಇಂಥವರೆಲ್ಲ ಕೂರಿಸಬಾರದು.